ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಕಂಟೆಂಟ್ ಬಂದು ಆಲ್ರೆಡಿ ಎಲ್ರಿಗೂ ಕೂಡ ತಿಳಿದೇ ಇದೆ. ಸೊ ತಮ್ಮನೆಲ್ಲನ್ನು ನೋಡಿರ್ತೀರಾ. ಸೊ ನಿಮಗೆ ಇನ್ನೂ ಕೂಡ ಏಪ್ರಿಲ್ ತಿಂಗಳ ಉಚಿತ ಅಕ್ಕಿ ಹಣ ಬಂದಿಲ್ವಾ? ಸೊ ನಿಮ್ಮ ಉಚಿತ ಅಕ್ಕಿ ಹಣ ಏನು ಬರುತ್ತೆ, ಸೊ ಅದಕ್ಕೆ ಕತ್ರಿ ಕೂಡ ಬೀಳ್ಬೋದು. ಅದ್ರ ಜೊತೆಗೆ ನಿಮಗೆ ಏನಾದರೂ ಆಧಾರ್ ಕಾರ್ಡ್ ಇದ್ದರೆ ಸೊ ನಿಮಗೆ ದಂಡ ಕೂಡ ಬೀಳುತ್ತೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಏನಿದು ಹೊಸ ನ್ಯೂಸ್? ದಂಡ ಯಾಕೆ ಬೀಳುತ್ತೆ, ಜೊತೆಗೆ ಅಕ್ಕಿ ಹಣಕ್ಕೆ ಯಾಕೆ ಕತ್ರಿ ಬೀಳುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಸೊ ಎಲ್ಲ ಒಂದು ಮಾಹಿತಿಯನ್ನು ತಿಳ್ಕೋಬೇಕು ಅಂತ ಅಂದರೆ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ಕೂಡ ವಾಚ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಉಚಿತ ಅಕ್ಕಿ ಹಣ ಸೊ ಆದಷ್ಟು ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ 10 ಕಂತುಗಳ ಹಣವನ್ನು ನೀವು ರಿಸೀವ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಟೋಟಲ್ 20,000 ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆ ಅಂತಲೇ ಹೇಳ್ಬೋದು. ಆದರೆ ಈ ಒಂದು ಉಚಿತ ಅಕ್ಕಿ ಹಣ ಏನಿದೆ, ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಏನಿದೆ ಸೊ ಇದು ಎಲ್ರಿಗೂ ಕೂಡ ಜಮಾ ಆಗಿಲ್ಲ. ಆದಷ್ಟು ಕಡಿಮೆ ಲೆಕ್ಕಾಚಾರದಲ್ಲಿ ಜಮಾ ಆಗಿದೆ ಅಂತಲೇ ಹೇಳ್ಬೋದು. ಗೃಹಲಕ್ಷ್ಮಿ ಯೋಜನೆಯ ಹಣ ಏನೋ ಫಾಸ್ಟಾಗಿ ಮೂವ್ ಆಯಿತು, ಬಟ್ ಈ ಒಂದು ಅಕ್ಕಿ ಹಣಕ್ಕೆ ಟೆಕ್ನಿಕಲ್ ಇಶ್ಯೂಸ್ ಜಾಸ್ತಿ ಆಗಿದ್ದರಿಂದ ಅಕ್ಕಿ ಹಣ ಜಮಾ ಆಗಿಲ್ಲ. ಅದರಲ್ಲೂ ಏಪ್ರಿಲ್ ತಿಂಗಳ ಅಕ್ಕಿ ಹಣ ಆಲ್ರೆಡಿ ಜಮಾ ಆಗಬೇಕಿತ್ತು ಎಲ್ಲರೂ ಖಾತೆಗೂ ಕೂಡ. ಮೇ ಎಂಡಿಂಗ್ ಬಂದರೂ ಕೂಡ ಇನ್ನೂ ಎಲ್ಲರೂ ಖಾತೆಗೂ ಜಮಾ ಆಗೋದಿರಲಿ, ಬಿಡುಗಡೆ ಆಗಿರೋದೇ ಲೇಟ್. ಯಾಕೆಂತಂದರೆ ಸರ್ಕಾರ ಹೇಳಿದ ಪ್ರಕಾರ ಮೇ 10ನೇ ತಾರೀಕಿಂದನೇ ಫಟಾಫಟ್ ಅಂತ ಎಲ್ಲರೂ ಖಾತೆಗೂ ಜಮಾ ಆಗೋದಕ್ಕೆ ಶುರು ಆಗಬೇಕಾಗಿತ್ತು. ಬಟ್ ಇಲ್ಲೇನಾಗಿದೆ ಅಂತ ಅಂದರೆ ಮೇ ತಿಂಗಳ ಕೊನೆ ಬಂದರೂ ಕೂಡ ಎಲ್ಲರೂ ಖಾತೆಗೆ ಈ ಒಂದು ಹಣ ಜಮಾ ಆಗಿಲ್ಲ. ಸೊ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ನೀವು ಕೇಳ್ಬೋದು. ಸೊ ಅಕ್ಕಿ ಹಣ ಬಿಡುಗಡೆ ಆಗಿದೆ. ಇದ್ರ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ಅವ್ರಿಗೆ ಚಿಕ್ಕದಾಗಿ ಹೇಳಬೇಕು ಅಂತ ಅಂದರೆ ಏನು ಏಪ್ರಿಲ್ ತಿಂಗಳ ಉಚಿತ ಅಕ್ಕಿ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಸರ್ಕಾರನೇ ಒಂದು ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಬಟ್ ಇಲ್ಲಿ ಏನಂತ ಅಂದರೆ ಈ ಒಂದು ಮೇ ತಿಂಗಳ ಕೊನೆ ಆಗಿರೋದ್ರಿಂದ ಇನ್ನೇನು 4 to 5 ಡೇಸ್ ಬಂದರೆ ಆಲ್ರೆಡಿ ಮೇ ತಿಂಗಳು ಕ್ಲೋಸ್ ಆಗುತ್ತೆ. ಹಾಗಾಗಿ ಏನಾಗಿದೆ ಅಂತ ಅಂದರೆ ಈ ಒಂದು ಅಕ್ಕಿ ಹಣ ಈ ತಿಂಗಳಲ್ಲಿ 5 to 10% ಅಥವಾ ಹೈಯೆಸ್ಟ್ ಅಂದರೆ ಒಂದು 15% ರೀಚ್ ಆಗ್ಬೋದು. ಬಟ್ ಇನ್ನು ಉಳಿದಂತಹ ಒಂದು ಹಣ ಏನಿದೆ ಜೂನ್ ತಿಂಗಳ 15ನೇ ತಾರೀಕಿನ ಒಳಗಡೆ ಎಲ್ಲರೂ ಖಾತೆಗೂ ಕೂಡ ಜಮಾ ಆಗೋದಾಗಿ ಹೇಳಿದ್ದಾರೆ. ಏಪ್ರಿಲ್ ತಿಂಗಳ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ನೀವು. ದೆನ್ ನೆಕ್ಸ್ಟು ಇವಾಗ ಏನು ಆಧಾರ್ ಕಾರ್ಡ್ ಇದೆ ಸೊ ಆಧಾರ್ ಕಾರ್ಡ್ ಇರೋರಿಗೂ ಕೂಡ ದಂಡ ಬೀಳುತ್ತೆ ಅಂತ ನಾನು ಏನು ತಿಳಿಸ್ಕೊಟ್ಟೆ ನಿಮಗೆ. ಸೊ ಈ ಒಂದು ಆಧಾರ್ ಕಾರ್ಡ್ ಏನಕ್ಕೆ ದಂಡ ಬೀಳುತ್ತೆ ಅಂತ ಅಂದರೆ ಇವಾಗ ಆಧಾರ್ ಕಾರ್ಡ್ ಮಾಡಿಸಿ ನೀವು 10 ವರ್ಷ ಆಗಿದ್ರೂ ಕೂಡ ನೀವೇನಾದರೂ ಚೇಂಜಸ್ ಅಥವಾ ಅಪ್ಡೇಟ್ಗಳನ್ನ ಮಾಡಿಸಿಲ್ಲ ಅಂತ ಅಂದರೆ ಇವಾಗ ಆಲ್ರೆಡಿ ನೋಡಿದ್ದೀರಾ, ಸ್ವಲ್ಪ ಟೈಮನ್ನು ಕೊಟ್ಟಿದ್ರು, 2 ಸಲ ಎಕ್ಸ್ಟೆಂಡನ್ನು ಮಾಡಿದ್ದಾರೆ ಟೈಮಿಂಗ್ಸನ್ನು. ಇನ್ನು ಜೂನ್ ತಿಂಗಳು ಏನಿದೆ ಜೂನ್ 15 ಒಳಗಡೆ ಈ ಒಂದು ಕೆಲಸವನ್ನು ನೀವು ಮಾಡಿಸ್ಲಿಲ್ಲ ಅಂತ ಅಂದರೆ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಲಿಲ್ಲ ಅಂತ ಅಂದರೆ ಏನಾಗುತ್ತೆ, ನಿಮ್ಮ ಒಂದು ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗೋದ್ರ ಜೊತೆಗೆ ನೀವೇನಾದರೂ ಟೈಮನ್ನು ಮೀರಿ ಅದಾದಮೇಲೆ ನೀವು ಮಾಡಿಸ್ತೀವಿ ನಾವು ಅಪ್ಡೇಟನ್ನು ಅಂತ ಅಂದ್ಕೊಂಡ್ರೆ ನಿಮಗೆ ದಂಡ ಬೀಳುತ್ತೆ. 1,000 ರೂಪಾಯಿ ಹಣವನ್ನು ದಂಡವಾಗಿ ತೆಗೆದುಕೊಳ್ತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಏನು ಮಾಡಿದ್ದಾರೆ, 2 ರಿಂದ 3 ಸಲ ಟೈಮಿಂಗ್ಸನ್ನು ಕೊಟ್ಟಿದ್ದಾರೆ ಎಕ್ಸ್ಟೆಂಡ್ ಮಾಡಿಬಿಟ್ಟು. ಸೊ ಅದರೊಳಗಡೆ ಮಾಡಿಸ್ಕೊಳ್ಳಿ ಅಂತ. ಇವಾಗ ಯಾರೆಲ್ಲ ಮಾಡಿಸ್ಕೊಂಡಿಲ್ಲ 10 ವರ್ಷ ಆದರೂ ಕೂಡ ನಿಮ್ದು ಏನಾದರೂ ಅಪ್ಡೇಟ್ ಆಗಿಲ್ಲ ಅಂತ ಅಂದರೆ ಸೊ ಪ್ಲೀಸ್ ಬೇಗ ಬೇಗ ಹೋಗಿ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಿ. ಸೊ ಇವಾಗ ಎಲ್ಲದಕ್ಕೂ ಕೂಡ ನಾವು ಆಧಾರ್ ಕಾರ್ಡನ್ನು ಕೊಟ್ಟಿರೋದ್ರಿಂದ ನೀವು ಕಂಪಲ್ಸರಿ ಅಪ್ಡೇಟ್ ಮಾಡಿಸೋದು ಇದ್ದೇ ಇರುತ್ತೆ. ಸೊ ಇವಾಗ ಅಕ್ಕಿ ಹಣಕ್ಕೂ ಕೂಡ ಕತ್ರಿ ಬೀಳ್ಬೋದು, ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೂ ಕೂಡ ಕತ್ರಿ ಬೀಳ್ಬೋದು. ಅದಲ್ಲದೆ ಸರ್ಕಾರದಿಂದ ಯಾವುದಾದ್ರೂ ಒಂದು ಪೆನ್ಷನ್ ಹಣ ಆಗಿರ್ಬೋದು. ಸೊ ಈ ರೀತಿ ಹಲವಾರು ಯೋಜನೆಗಳಿಂದ ಹಣವನ್ನು ಪಡೆದುಕೊಳ್ತಾ ಇರ್ತೀರಾ. ಸೊ ಯಾವುದೇ ಒಂದು ಯೋಜನೆಯ ಹಣವನ್ನು ಪಡೆಯೋದಾಗಿರಲಿ ನಿಮಗೆ ಕಂಪಲ್ಸರಿ ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಕಂಪಲ್ಸರಿಯಾಗಿ ಅವು ಅಪ್ಡೇಟ್ ಆಗಿರಲೇಬೇಕಾಗುತ್ತೆ. ಸೊ ಹಾಗಾಗಿ ಇನ್ನೂ ಯಾರು ಮಾಡಿಸಿಲ್ಲ ಅಂತ ಕೂಳ್ತಿದ್ದೀರಾ ವೆಯ್ಟ್ ಮಾಡಿಕೊಂಡು, ಸೊ ಅಂಥವ್ರು ಕಂಪಲ್ಸರಿಯಾಗಿ ಬೇಗ ಬೇಗ ಮಾಡಿಸ್ಕೊಳ್ಳಿ. ಸೊ ದಂಡ ಕಟ್ಟೋದು ತಪ್ಪುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.